ಬರೋದಿಲ್ಲ, ಅದು ನಿಜ. ಅದು ಯಾವ್ದಪ್ಪ ನಮ್ಮ ಅತ್ತೆ ಮನೆಗೆ ಚಿತ್ರ ಹೋಗ್ಬೇಕು. ಸೋಳಿಂಗನ್ ಅಂತ ಒಂದು ಊರಿದೆ, ಅಲ್ಲಿಗೆ ಹೋಗ್ಬೇಕು ನಾನು ಪ್ರತಿ ಸಾರಿ. ರಾತ್ರಿ ಅವಳು ಲವ್ ಮಾಡಕ್ ಹೋಗ್ತಿದ್ದೆ ನಾನು ಒಂದ್ಸರಿ. 2 ಅವರ್ ಗಾಡಿ ಓಡಿಸ್ಕೊಂಡು ಮಾಡ್ತಿದ್ದೆ ನಾನು. ಆದ್ರೆ ಅವಾಗೆಲ್ಲ ರಾತ್ರಿ ಅದು ಶೂಟಿಂಗ್ ಮಾಡ್ತಿದ್ದೆ. ನನಗೆ ಮನೆ ಅಂದ್ರೆ ಏನಂತ ಗೊತ್ತಿರಲಿಲ್ಲ. ನನಗೆ ಶೂಟಿಂಗ್ ಸ್ಟುಡಿಯೋ ಒಂದೇ ಗೊತ್ತಿರೋದು. ಬೆಳಗ್ಗೆ ಶುರು ಮಾಡ್ತಾರೆ, ಬೆಳಗಿನ ಜಾವ ಮುಗಿಯೋದು. ಅವಾಗ ನಮ್ಮ ಅಪ್ಪ ಒಂದು ರಾತ್ರಿ ಯಾವತ್ತರ ಹೇಳಿ ಕಳ್ಸೋರು, ಹೋಗೋರು ಹೋಗಿ ಹೆಂಡತಿ ನೋಡ್ಕೊಂಬ ಹೋಗೋರು. ಅದಕ್ಕೆ ಹೋಗ್ತಿದ್ದೆ ನಾನು. ಬೆಳಗ್ಗೆ ರಾತ್ರಿ ಹೋಗೋದು, ಬೆಳಗಿನ ಜಾವ 6 ಗಂಟೆ ಮತ್ತೆ ಶೂಟಿಂಗ್ ವಾಪಸ್ ಬರ್ತಿದ್ದೆ. ಇದು ನನ್ನ ಜೀವನ ಸರ್. ತುಂಬಾ ಖುಷಿ ಆಯ್ತು ಸರ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನನಗೆ ನಿಜ ಹೇಳ್ತೀನಿ, ಎಲ್ರಿ ಅಲ್ಲೋಗಿದ್ರಲ್ರಿ ಜನ, ಒಂದ್ಸರಿ ಮೊಬೈಲ್ ಆನ್ ಮಾಡ್ರಿ, ಎಲ್ಲರೂ ನೋಡೋಣ ಎಷ್ಟು ಜನ ನಾನು ಕೂಡ ಅಲ್ಲಿವರೆಗೂ ನೋಡಿ ಸರ್. ಎಲ್ಲರ ಜೀವನ ಇದೆ, ಇಷ್ಟೇ ಬೆಳಗ್ಲಿ ಸರ್. ಎಲ್ಲರೂ ಇಷ್ಟೇ, ನಿಮ್ಮ ಮನೆ ಹಿಂಗೆ ಬೆಳಗ್ಲಿ, ಯುಗಾದಿ ಸಂತೋಷ ತರಲಿ ನಿಮ್ಮ ಮನೆಯಲ್ಲಿ. ಈ ಮೊಬೈಲ್ ಏನ್ ಗೊತ್ತಾ, ಇವತ್ತು ಆನ್ ಮಾಡಿದ್ರ ಮನೆ ಒಳಗೆ ಹೋಗ್ಬಿಟ್ಟು 8 ಗಂಟೆ ಮೇಲೆ ಆಫ್ ಮಾಡ್ಬಿಡ್ರಿ, ಇನ್ಮೇಲೆ ಆನೇ ಮಾಡಬೇಡ್ರಿ ನೀವು. ಆಗ ನೋಡಿ ನಿಮ್ ಜೀವನ ಇನ್ನೂ ಬೆಳಗ್ತಾ ಇರುತ್ತೆ. ಇದಕ್ಕಿಂತ ಒಳ್ಳೆ ಬೆಳಕು ಕೊಡುತ್ತೆ ಮನೆಗೆ. ದೇವರಾಜ್ ಅವರು ಎಷ್ಟು ವಿಷಯಗಳು ಹೇಳ್ತಾರೆ, ಎಷ್ಟೊಂದು ವಿಷಯಗಳು ಹೇಳ್ತಾರೆ. ನನಗೆ ಐ ಆಮ್ ಗಾಡ್ ಸಿನಿಮಾ ಅಂತ ಮಾಡ್ತಾ ಇದ್ದೀನಿ ನಾನು. ಅದು ಸ್ವಲ್ಪ ಇವ್ರಿಗೆಲ್ಲ ಪೊಲೀಸ್ ಅಂತದ್ರಲ್ಲಿ ಅವ್ರನ್ನ ಕೂರ್ಸ್ಕೊಂಡು ಕೆಲವು ವಿಷಯಗಳೆಲ್ಲ ತಿಳ್ಕೊಂಡಿದ್ದೀನಿ ನಾನು. ಸೊ ವೆರಿ ನಾಲೆಜಬಲ್ ಅಂಡ್ ವೆರಿ ಲವಬಲ್ ಪರ್ಸನ್. ತುಂಬಾ ಬಹುಶಃ ಅವರು ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಗುಣ ಬೇಕು ಅಂತ ಹೇಳ್ತಾರೆ. ಒಂದು ಒಳ್ಳೆ ಉದ್ದೇಶ ಇರ್ಬೇಕು, ಒಂದು ಒಳ್ಳೆ ಗುಣ ಇರ್ಬೇಕು. ನಮ್ಮೂರು ಅಂತ ಹೇಳಿದ್ಮೇಲೆ ಇವ್ರ ಹತ್ರ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ಇವ್ರು ಶಿವನ್ ಭಕ್ತರು. ಇವರು ಶಿವನ್ ಭಕ್ತರನ್ನ ನನ್ನ ಜೊತೆ ಸೇರ್ಲೇಬೇಕು, ನಾನು ಅವ್ರ ಜೊತೆ ಸೇರ್ಲೇಬೇಕು. ಅವ್ರು ಹೇಳ್ತಾರೆ, ನಮ್ಮ ಶಿವನ್ ದೇವಸ್ಥಾನ ನೆತ್ತಿ ಮೇಲೆ ಯಾವಾಗ ಸೂರ್ಯ ಕರೆಕ್ಟ್ ಆಗಿ 6 ಗಂಟೆ ಬೀಳ್ತಾನೆ ಅಂತ. ಕರೆಕ್ಟ್ ಆಗಿ ನಮ್ಮ ಮನೆ ಒಳಗೆ ಸೂರ್ಯ ಬೆಳಗ್ತಾನೆ ಸರ್. ನಾನು ಅವನ ದಿನ ಬೆಳಗ್ಗೆ ನಾನು ನೋಡಿದ ದಿನನೇ ಸ್ಟಾರ್ಟ್ ಆಗಲ್ಲ ನನ್ನ ಸೂರ್ಯ ನೋಡಿದೆ. ಸೊ ಎಲ್ಲ ಲಿಂಕ್ ಇದೆ ನಮಗೆ. ಶಿವನೇ ನಮ್ಮನ್ನು ಸೇರಿಸಿರೋದು ಕೂಡ. ಇನ್ನೊಂದಷ್ಟು ಒಳ್ಳೆ ದಿವಸಗಳು ಇದೆ ನಿಮ್ಗೆ. ಇನ್ನೊಂದು 2 ವರ್ಷ ಆದ್ಮೇಲೆ ಸಾರಿ ಏನೋ ಮಾಡ್ತಾರೆ ಅನ್ಸುತ್ತೆ ಅವರು. ಆಮೇಲೆ ಇವರೊಂದು ಎಜುಕೇಶನ್ IPS IAS ಮಾಡಿ IS ಸ್ಟೂಡೆಂಟ್ಸ್ ಪಾಸ್ ಆಗಿರೋದು IPS IAS ಅಂತ ಅಲ್ವಾ ಸರ್? ಎಲ್ಲಕ್ಕೂ ಕೈಗುಣ ಬೇಕು. ಕೈಗುಣ ಇದ್ರೆ ಯಾವ ಫಂಕ್ಷನ್ಗೆ ದುಡ್ಡು ಕೊಡೋದು ಮುಖ್ಯ ಅಲ್ಲ, ವಿದ್ಯೆ ಕೊಡೋದು ಮುಖ್ಯ. ವಿದ್ಯೆ ಕೊಟ್ಟಿದ್ದೀರಲ್ಲ ಸರ್, ಅದಕ್ಕಿಂತ ದುಡ್ಡು ಕೊಡಿ ಇನ್ನೇನು ಸರ್ ಆಗುತ್ತೆ. ಮಾಡಿ ಐ ಆಮ್ ಗಾಡ್ ಸಿನಿಮಾ ಬರುತ್ತೆ. ಇವತ್ತು ಏನ್ ಹಾಡುಗಳು ಕೇಳಿದ್ರಲ್ಲ ಅದೇ ತರ ಹಾಡುಗಳು ಮಾಡಿರ್ತೀವಿ. ಸುಮಾರು ಜಾಸ್ತಿ ಇರುತ್ತೆ ಹಾಡುಗಳು, ಸ್ವಲ್ಪ ಸಾಮಾನ್ಯ ಕೂಡ ಸಮವಾಗಿ ನೋಡುವಂತವ್ರು ನೀವು. ಸೊ ಯುಗಾದಿ ಹಬ್ಬ, ಬೇವು ಬೆಲ್ಲ, ಇದು ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್, ವಿಶೇಷ? ಹೇಗೆ ನೋಡ್ತೀರಾ ಇದನ್ನ ನೀವು? ನೋವಿಲ್ಲದೆ ಈ ಪ್ರಪಂಚದಲ್ಲಿ ಏನು ಹುಟ್ಟೇ ಇಲ್ಲ. ಫಸ್ಟ್ ಆಫ್ ಆಲ್ ನೀನು ಹುಟ್ಟಿರೋದು ನೋವಿಂದನೇ, ನಾನು ಹುಟ್ಟಿರೋದು ನೋವಿಂದನೇ. ಡೆಲಿವರಿ ಪೇನ್ ಬೆಸ್ಟ್ ಪೇನ್, ಅದಕ್ಕಿಂತ ಬೆಸ್ಟ್ ಪೇನ್ ಯಾವುದು ಇಲ್ವೇ ಇಲ್ಲ ಅಲ್ವಾ? ಒಂದು ತಾಯಿಗೆ ಗೊತ್ತು ಯಾವ್ದು ಡೆಲಿವರಿ ಪೇನ್ ಇಂದ ನೋವು ಬೇಕಾ. ನಾನು ಯಾವಾಗ ಹೇಳ್ತೀನಿ, ವಾಟ್ ಇಸ್ ದ ಬೆಸ್ಟ್ ಪೇನ್ ಇನ್ ದಿಸ್ ವರ್ಲ್ಡ್ ಅಂದ್ರೆ ದ ಡೆಲಿವರಿ ಪೇನ್ ಆಫ್ ಎ ವುಮೆನ್. ಅದೇ ಬೆಸ್ಟ್ ಪೇನ್. ಬೆಸ್ಟ್ ನಗು ಯಾವುದು ಅಂದ್ರೆ ಆ ತಾಯಿ ಪಕ್ಕದಲ್ಲಿ ಆ ಮಗುನ್ ತೊಗೊಂಡು ಕೂಸು ಕೊಟ್ಟಾಗ ಕಣ್ಣೀರ್ ಹಾಕ ನಗು ಕೊಡ್ತಾಳಲ್ಲ, ಅದೇ ಬೆಸ್ಟ್ ನಗು ಅಂತ ಹೇಳ್ತೀನಿ ನಾನು ಯಾವಾಗಲೂ. ಯುಗಾದಿ ಅಂದ್ರೆ ಅಷ್ಟೇ, ಬರೀ ಯುಗಾದಿ ಒಂದ್ ದಿವಸ ಅಲ್ಲ, ಯುಗಾದಿ ಒಂದ್ ದಿವಸ ಅಲ್ಲ, ನೀವು ಚೆನ್ನಾಗಿರ್ಬೇಕಾದ್ರೆ ಬೇಕು ಜೀವನದಲ್ಲಿ. ನೋವು ಬೇಕು. ನೋವು ಬಂದು ಬರೋ ಸಂತೋಷ ಇದೆಯಲ್ಲ, ಆ ಸಂತೋಷ ಮೀಸಕ್ಕೆ ಬೇರೆ ಸಂತೋಷ ಯಾವುದೂ ಇಲ್ಲ ಅದ್ರ ಮುಂದೆ. ಸೊ ನಿಮ್ಗೆ ನೋವು ಜಾಸ್ತಿ ಕೊಟ್ಟಂದ್ರೆ ಶಿವ ನಮ್ಗೆ ಕೊಡೋದು ಎರಡೇ ಸರ್. ನೀವು ತಾಕತ್ತಿನ ಪರೀಕ್ಷೆ ಮಾಡಬೇಕು. ಸೊ ನೀವು ಅದನ್ನ ಪರೀಕ್ಷೆ ಅನ್ಕೊಂಡ್ರೆ ಗೆದ್ದು ಬರ್ತೀರ, ಶಿಕ್ಷೆ ಅನ್ಕೊಂಡ್ರೆ ಸೋಲ್ತೀವಿ. ಸೊ ಯು ಹ್ಯಾವ್ ಟು ಎಂಜಾಯ್ ಲೈಫ್. ನೋವೇ ಬೇಡ ಜೀವನದಲ್ಲಿ, ಏನು ಬೇಡ ಅಂದ್ರೆ ಆಗಲ್ಲ, ಇಂಪಾಸಿಬಲ್. ನನಗೆ ಸ್ವಲ್ಪ ಜಾಸ್ತಿ ಕೊಡ್ತಾನೆ ತಾಕತ್ನ ಪರೀಕ್ಷೆ ಮಾಡೋದಕ್ಕೆ. ನೋಡಿ ಅದೇನು ತೊಂದರೆ ಇಲ್ಲ, ನಾನು ಐ ಆಮ್ ರೆಡಿ ಟು ಫೇಸ್ ಇಟ್. ಅವ್ನು ಎಷ್ಟು ಪರೀಕ್ಷೆ ಕೊಟ್ಟರು ನಾನು ಗೆಲ್ಲೋದಕ್ಕೆ ಹೋರಾಟ ನನಗಿರುತ್ತೆ. ಅದೇನು ತೊಂದರೆ ಇಲ್ಲ. ಹೊಸ ಅಧ್ಯಾಯ ಶುರು ಆಗುತ್ತೆ. 2026 ಇನ್ನೇನು ಅರ್ಧ ಮುಗಿದ ಬಂತು. ಪಿಕ್ಚರ್ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಬರುತ್ತೆ. ಎಲ್ಲರೂ 36 ಹೆಂಗೆ 36 ಸಿನಿಮಾದಲ್ಲಿ ಅಂತಾರೆ. ಅದನ್ನ ಹೇಳ್ಬಿಡ್ತೀನಿ ಇವತ್ತು. 36 ಅಂದ್ರೆ ಪ್ರಮೋಷನಲ್ ಸಾಂಗ್ಸ್ ಸೇರಿ
ಥಿಯೇಟ್ರಲ್ಲೆಲ್ಲ ಒಂದೊಂದು ಸಾಂಗ್ ಒಂದೊಂದು ನಿಮಿಷನೇ ಇರುತ್ತೆ, ಕೆಲವು ಸಾಂಗ್ ಒಂದು 2 ನಿಮಿಷ ಇರುತ್ತೆ, ಒಂದು 4 ನಿಮಿಷ ಇರುತ್ತೆ. ನಿಮಗೆ ಸಾಂಗ್ಸ್ ಬಂತು ಅಂತ ಅನ್ಸೋದಿಲ್ಲ, ಆ ಥರ ಮಾಡಿರ್ತೀನಿ ಸಿನಿಮಾನ. ನೋಡಿ ನಿಮ್ಗೆ ಮಜಾ ಕೊಡುತ್ತೆ. ಇವೆಲ್ಲ ಸಿಪಾಯಿ ನೋಡಿದ್ದೀರಾ, ಇಲ್ಲೆಲ್ಲ ಮೆರೆಸಿದ್ದೀರಾ ಸಿನಿಮಾ, ಕಡಿಮೆ ಮೆರೆಸಿದ್ದೀರಾ ಸಿನಿಮಾ ಇಲ್ಲಿ, ಇಲ್ಲೆಲ್ಲ ದಾಖಲೆ ಮಾಡಿದೆ ಸಿನಿಮಾಗಳು ಇಲ್ಲಿ. ಇದು ತೆಲುಗು ಏರಿಯಾ ಅಂತ ಹೇಳೋರು ಅವಾಗ. ಬಟ್ ಸಿಪಾಯಿ ಎಲ್ಲ ಇಲ್ಲಿ ಬಂದು ನೀವು ಲೆಕ್ಕ ನೋಡಿ ಹೆಂಗ್ ನೋಡಿದೆ ಕೇಳಿ ಇವ್ರು ಹೇಳ್ತಾರೆ ಎಲ್ಲಾರು. ಹೆಂಗ್ ಹೋಗಿದೆ ಸಿಪಾಯಿ ಇಲ್ಲ ಇಲ್ಲಿ